ಯಾಕೆ ಮುಖ ಹಂಗೆ ಮಾಡ್ಕೊಂಡಿದ್ಯಾ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಒಬ್ಸಲ್ಲಿ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ಹಬ್ಬಕ್ಕೆ ಹೂವೆಲ್ಲ ತೊಗೋಬೇಕಲ್ಲ, ಅದಕ್ಕೋಸ್ಕರ ಗಾಂಧಿ ಬಜಾರ್ಗೆ ಹೋಗ್ತಾ ಇದ್ದೀವಿ. ಸೊ ಕೆಳಗಡೆ ಇವಾಗ ಆಟೋ ಬಂದಿದೆ, ಆಟೋ ಹೋಗ್ಬೇಕು, ಗಾಂಧಿ ಬಜಾರ್ಗೆ ಹೋಗ್ಬೇಕು. ನೋಡಿ ಗೈಸ್, ನಮ್ಮಮ್ಮ ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾರೆ. ಬೆಳಿಗ್ಗೆ ಬೇಗ ಇದ್ರು, ಅಪ್ಪ 5:30ಗೆಲ್ಲ ಇದ್ರು, ಎಲ್ಲ ಕೆಲಸ ಮಾಡಬೇಕು ಅಂತ. ಸೊ ನಾನು ಅಮ್ಮ ಸೋಯ ಮಾಡ್ತಾ ಇದ್ದಾರೆ. ಸೊ ಗೈಸ್, ಈಗ ತಾನೇ ಜಸ್ಟ್ ಗಾಂಧಿ ಬಜಾರ್ ರೀಚ್ ಆದ್ವಿ. ಸೊ ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ನಾನು ಮೈಕ್ ಹಾಕಿದ್ದೀನಿ, ಮೈಕ್ ಆಫ್ ಆಗ್ಬಿಟ್ಟಿದೆ, ನಾನು ನೋಡ್ಕೊಂಡಿಲ್ಲ. ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇಲ್ಲಿ ನಾವು ಸಾಮಾನ್ಯಕ್ಕೆ ಹೂವು ತಗೊಂತಾ ಇದ್ದೀವಿ. ಕೆಳಗಡೆ ಮನೆಯವ್ರಿಗೂ ಹೂವು ಬೇಕಾ ಅಂತ ನಮ್ಮ ಅಮ್ಮ ಅವ್ರನ್ನ ಫೋನ್ ಮಾಡಿ ಕೇಳ್ತಾ ಇತ್ತು, ಯಾವ ಹೂವು ಬೇಕು ಏನು, ಇಲ್ಲಿ ಬಂದಿದ್ದೀನಿ ಈ ತರ, ನಿಮಗೆ ಬೇಕಾ ಅಂತ. ಹಾಗೆ ನಮ್ಮಮ್ಮ ಮಾತಾಡ್ಕೊಂಡು ಮುಂದೆ ಇನ್ನೊಂದು ಅಂಗಡಿ ಹತ್ರ ಹೋಗ್ಬಿಟ್ರು, ಇನ್ನೊಂದು ಗಾಡಿ ಹತ್ರ. ಅಲ್ಲಿ ನೋಡಿದ್ರೆ ಇವ್ರಿಗೆ ಪೇಮೆಂಟೇ ಮಾಡಿಲ್ಲ. ನಮ್ಮ ಫೋನ್ ಎತ್ಕೊಂಡು ಹೋಗ್ಬಿಟ್ಟು ಪೇಮೆಂಟ್ ಮಾಡ್ಬಿಡ್ಬಾ ಅಂತವ್ರೆ. ಫೋನ್ ನನ್ನ ಹತ್ರ ಇಲ್ಲ, ಫೋನ್ ಅವ್ರ ಹತ್ರ ಇದೆ, ನಾನು ಹೆಂಗ್ ಪೇಮೆಂಟ್ ಮಾಡ್ಲಿ, ನೀನ್ ಅಲ್ಲಿ ಫೋನ್ ಎತ್ಕೊಂಡು ಹೋಗ್ಬಿಟ್ರೆ ಅಂದೆ. ಅದಕ್ಕೆ ನಮ್ಮ ತಿರ್ಗಾ ರಿಟರ್ನ್ ಬಂದು ಫೋನ್ ಕೊಡ್ತಾ ಇತ್ತು ಅವ್ರ ಹತ್ರ ಮಾತಾಡ್ಕೊಂಡು. ನಾವು ನೆಕ್ಸ್ಟ್ ಅಲ್ಲಿಂದ ಡೈರೆ ಹೂವು ತಗೊಂಡು, ಮತ್ತೆ ಇನ್ನೊಂದೇನೋ ಸೊಪ್ಪು ತರ ಇತ್ತು ಗೈಸ್, ಅದೊಂದು ತಗೊಂಡ್ರು. ಅದ ಹೆಸರು ನನಗೆ ಗೊತ್ತಿಲ್ಲ. ಮತ್ತೆ ಈ ಹೂವು ತಗೊಂಡ್ರು, ನಮಗೂ ತಗೊಂಡ್ರು, ಮತ್ತೆ ಕೆಳಗಡೆ ಮನೆ ಆಂಟಿಗೂ ಐಟಮ್ಸ್ ತಗೊಂಡ್ರು. ನೆಕ್ಸ್ಟ್ ಅಲ್ಲಿಂದ ನಾವು ಕಮಲದ ಹೂವು ತಗೊಂಡ್ರು, ಅದನ್ನ ನೋಡ್ತಾ ಇದ್ರು ನಮ್ಮಮ್ಮ. ಅದು 2ಕ್ಕೆ 50 ರೂಪೀಸ್ ಏನೋ ಹೇಳಿದ್ರು. ಅದನ್ನ ತಗೊಂಡ್ರು, 4 ಅದನ್ನ ತಗೊಂಡ್ರು. ನಾನು ನನ್ನ ಮಗಳ ಜೊತೆ ಆಟ ಆಡ್ತಾ ಇದೆ ಎತ್ಕೊಂಡು ಅವಳನ್ನ. ನೋಡಿದ್ರೆ ಈ ಮಧ್ಯದಲ್ಲಿ ಗ್ಯಾಪ್ ಅಲ್ಲಿ ಮೈಕ್ ಆನ್ ಆಗುತ್ತೆ, ಆಫ್ ಆಗುತ್ತೆ, ಆನ್ ಮಾಡ್ತೀನಿ 2 ಸೆಕೆಂಡ್ ಆಫ್ ಆಗುತ್ತೆ. ಅದು ನೋಡಿದ್ರೆ ಚಾರ್ಜರ್ ಇಲ್ಲ, ಅದಕ್ಕೆ ಆಫ್ ಆಗ್ತಾ ಇದೆ ಅದು. ಅದಕ್ಕೆ ಬರ್ತಾ ಇದ್ದೀನಿ ಕೊಡು, ನಾನೇ ಕೇಳಿದ 50 ರೂಪಾಯಿ ಮಾಡಿ ನೋಡಿ ಅದು ಕೊಡು. 2 40 ತಗೊಳ್ಳಿ 50 ರೂಪಾಯಿ ಬಳ್ಳಿಗೆ ಮಾತ್ರ ಕೇಳ್ಬೇಡ. ಇದು 10 ರೂಪಾಯಿ ಭಾಗ ಕಮ್ಮಿ ಮಾಡ್ತೀನಿ, 1500 ರೂಪಾಯಿ ಅರ್ಧ ಕೆಜಿ 700 ರೂಪಾಯಿ ಬರ್ತಾರೆ. ನಮಗೂ ಗೊತ್ತಿರುತ್ತೆ. ನಾಳೆಲ್ಲ ನೋಡಿ 100 ರೂಪಾಯಿ ಮಳೆ ಹೇಳ್ತಾರೆ ನಾಳೆ ಬಿಡಿ, ಇವತ್ತಿನ ಕೊಡು. ಅದಕ್ಕೆ ನಾಳೆ ಒಂದ್ ಕಡೆ ಹೋಗುತ್ತೆ, ಒಂದ್ ಕಡೆ ಬರುತ್ತೆ, ಅದಕ್ಕೆ ಫಿಕ್ಸ್ ಮಾಡೋದು. ಚೆನ್ನಾಗಿ 50 ರೂಪಾಯಿ ಮಾಡಿದೆ ಅಷ್ಟೇ. ಒಂದೇ ಒಂದು ಕಾಯಿ ಮುಕ್ಕಿರುತ್ತೆ ನೋಡಿ. ಎಷ್ಟು ಹಂಗ್ ಗೊತ್ತಾಗತ್ತಾ? ಸೊ ಹಾಗೆ ಮುಂದೆ ಹೋಗ್ತಾ ಕನಕಾಂಬರ ಹೂ ನೋಡಿದ್ವಿ. ಅದು ಮಳೆ ಎಷ್ಟು ಕೇಳೋದಕ್ಕೆ 200 ರೂಪಾಯಿ ಹೇಳಿದ್ರು. ಒಂದು 180 ಮಾಡ್ಕೊಂಡ್ ಕೊಟ್ಟಿ ಅಂದ್ರೂ ಇಲ್ಲ ಆಗಲ್ಲ, 200 ರೂಪಾಯಿನ ಫಿಕ್ಸೆಡ್ ಅಂತ. ಸರಿ ಬಿಡಿ ಅಂದ್ಬಿಟ್ಟು ಬಂದ್ಬಿಟ್ವಿ. 180 ಕರೆಕ್ಟ್ ಆಗಿ ನೋಡಿ, ಕೈ ಇದು ಮಾಡ್ಬೇಕು, ಬೆಂಡ್ ಮಾಡ್ಬೇಡ, ಕೈ ಅಗಲ ಮಾಡೋ. ಅಲ್ಲಿ ಹಿಡಿದು ಬಿಡ್ತಾರ ಅಲ್ಲೇ. ಅಲ್ಲೇ ಮೇಡಮ್ ಮಾಡ್ಬೋದು. ಆ ರೆಡ್ ಬಿಡು. ಎಷ್ಟು ಮಿಕ್ಸು ದಪ್ಪು ಲಕ್ಷ್ಮಿ ಕಾಣದ್ ಬೇಡ. ಅಯ್ಯೋ ದೇವ್ರು, ಕೆಜಿ ಅದನ್ನ ಎಲ್ಲ ಹಂಗ ಆಪಲ್ಲೆಲ್ಲ ಜಾಸ್ತಿ ರೇಟಾ? ಮಿಕ್ಸಿ ಹಾಕ್ತಿರೋದು ನಿಮಗೆ ತಗೋತೀನಿ. ಚೆನ್ನಾಗಿರೋ ತಗೋಬೇಕು, ಅದು ಇದು ಚೆನ್ನಾಗಿರ್ತದೆ.
ಕೇಳ ನಿಂತ್ಕೋತದ ಅದು ನಿನ್ ಕೈಲಿಲ್ಲ ಒಂದು ಸ್ವಲ್ಪ ಇದು ಮಾಡಿ ಅಲ್ಲೇ ಇಡಿ ಬರ್ತೀವಿ ಆ ಕಡೆನೇ ತೆಂಗಿನಕಾಯಿ ಎಷ್ಟು ಇಲ್ಲ ಜೋಡಿ ಐತೆ ಜೋಡಿ ಐತೆ ಇವಾಗ ಗಾಯ್ಸ್ ಮನೆಗೆ ಹೋಗಿ ತೋರಿಸಿ ಏನು ಐಟಮ್ ತೊಗೊಂಡಿದ್ದೀವಿ ಅಂತ ಬರೀ ಎಷ್ಟಕ್ಕೆ ಹೂವಕ್ಕೆ ಅಷ್ಟೆಲ್ಲ ಸೇರಿ ಆಗಲೇ 2,500 ಉಡೀಸ್ ಬರೀ ಹೂವು ಅಂಗಡಿ ಇನ್ನೂ ಐಟಮ್ಸ್ ತೊಗೊಳ್ತಾ ಇಲ್ಲ ಬರೀ ಹೂವು ಅಂಗಡಿ 2,500 ಉಡೀಸ್ ನೋಡೋಣ ಬನ್ನಿ ಎಷ್ಟಾಗುತ್ತೆ ಅಂತ ಮನೆಗೆ ಹೋಗಿ ತೋರಿಸಿ ಹಿಂಗೆ ಐಟಮ್ಸ್ ತೊಗೊಂಡಿದ್ದೀವಿ ಅಂತ ಆಗಲೇ ಉದ್ರೋಗೋದು ಇಟ್ಕೊಂಡಿದ್ದ ಅವನು ಮೊದಲೇ ನೀವು ಚೆನ್ನಾಗಿರೋದಕ್ಕೆ ಅಂತೆಲ್ಲ ಹಾಕ್ಬೇಡಿ ಪೂಜೆ ಗಿಡಕ್ಕೆ ಇಲ್ಲಿ ಇದೆ ಇದು ಅರ್ಧ ಕೆಜಿಗೆ 2 ಹಣ್ಣು ಎಷ್ಟು ಹಾಂ ₹100 ಇತ್ತು ಮನೆಯಲ್ಲ ನೀನು ಕಮ್ಮಿ ಇದ್ದಾಗ ತೆಗ್ದು ಕೊಡ್ಬೇಕಿತ್ತು ಬಂದಿದ್ದೀನ ನಿಮಗೆ ಮನೆಯಲ್ಲ ಕೈ ಕಾಸಿದ್ರೆ ನಾನು ಯಾವಾಗ ನೀನು ಯಾಕೆ ಹೋಗು ಅಂದವರು ಯೂಟ್ಯೂಬ್ಗೆ ಮೊಬೈಲ್ ಕಳ್ಕೋಗು ಅಂದವ್ರು ಯಾರು ನಿನಗೆ ಕೊಡು ಕವರ್ ಪಾಪ ಮಗುನ ಎತ್ಕೊಂಡಿದ್ದೆ ಆಗಲ್ಲ ನಿನ್ನ ಕೈಲಿ ಕತ್ಲೆ ಆಗೋಯ್ತು ಶರವಣ ಹೆಂಗೆ ಆಡ್ತಾವಳು ನೋಡು ಹೆಂಗೆ ಆಡ್ತಾವಳೆ ಅಮ್ಮ ಅರ್ನಿತಾ ಅಮ್ಮ ಅರ್ನಿತಾ ಅವ್ರ ಜೊತೆ ಇರೋ ಹೋಯ್ತೀವಿ ನಾವು ಇಲ್ಲ ಇರು ಹೂವು ಮಾರ್ಕೊಂಡು ಅಳ್ಸನ ತಿನ್ಕೊಂಡು ತಗೊಂಡೇ ಇಲ್ಲ ಇನ್ನು ನೋಡಿ ಹೆಂಗೆ ನೀವು ಮನೆ ಇಲ್ಲೇನಾ ಇಲ್ಲೇ ಮನೆನಾ ನಿಮ್ಮದು ಎಲ್ಲಿ ಸ್ಟಾರ್ಟ್ ಆಯಿತು ಗೈಸ್ ಇನ್ನೂ ಇಲ್ಲೇ ಇದ್ದೀವಿ ಆಟೋದವ್ರು ಬೇರೆ ತೊಗೊತಾ ಇಲ್ಲ ಅಷ್ಟೊಂದಿಂದ ಕಾಯ್ತಾ ಇದೀನಿ ಮಳೆ ಬೇರೆ ಮಳೆ ನಮಗೆ ಕಾರ್ದೊಂದು ಫಜಿತಿ ಆಯಿತು ಮಳೆ ಬರ್ತೈತೆ ಅಂದ್ಬಿಟ್ಟು ಕಾರ್ ಬುಕ್ ಮಾಡಿದೆ ಕಾರ್ ಅವರು ಬಂದರು ಮಧ್ಯದ ಅರ್ಧ ದಾರಿಗೆ ಹೋಗ್ತಾ ಹೋಗ್ತಾ ಕಾರು ಆಫ್ ಆಗೋಯ್ತು ಸರಿ ಪೇಮೆಂಟ್ ಆದರೂ ಮಾಡೋಣ ಆಟೋ ಬೇರೆ ಬುಕ್ ಮಾಡ್ಕೊಂಡು ಅಂದ್ಬಿಟ್ಟು ಆಟೋ ಬುಕ್ ಮಾಡ್ಕೊಂಡೆ ಆಟೋ ಬುಕ್ ಮಾಡ್ಕೊಂಡು ಬರ್ತಾ ಇದೆ ಮಳೆ ಸ್ಟಾಪ್ ಆಗಿತ್ತು ಕಾರ್ ಅವ್ರಿಗೆ ನಾವು ಪೇಮೆಂಟ್ ಮಾಡಬೇಕಿತ್ತು ಪಾಪ ಅವರ ಸ್ವಲ್ಪ ದಾರಿ ಕರ್ಕೊಂಡಿದ್ದಾರೆ ಫುಲ್ ದಾರಿಗೂ ಕರ್ಕೊಂಡ್ ಬಂದಿಲ್ಲ ಅವರು ಟ್ರಿಪ್ ಎಂಟ್ ಕೊಟ್ಟಿದ್ದಾರೆ ಟ್ರಿಪ್ ಎಂಟ್ ಕೊಟ್ಟಿದ ತಕ್ಷಣ ಅವ್ರಿಗೆ 300 ಕೊಡ್ಬೇಕು ಅಂತ ತೋರಿಸಿದೆ ಅವ್ನು ಫುಲ್ ನಮ್ಗೆ ಅರ್ಧ ದಾರಿಗೂ ಕರ್ಕೊಂಡು ಹೋಗಿಲ್ಲ 300 ಕೊಡಿ ಅಂತ ಇದ್ರೆ ನಾವ್ ಹೆಂಗ್ ಕೊಡಕ್ಕಾಗುತ್ತೆ 300 ಪಾಪ ಅವ್ರು ಕರ್ಕೊಂಡ್ ಬಂದಿರೋದ್ರೆ ಒಂದು ಮಾನವೀಯತೆಗೆ ನಿಮ್ಗೆ ಎಷ್ಟು ಕೊಡ್ಬೇಕು ಹೇಳಿ ಅಂತ ಅದನ್ನು ಹೇಳ್ತಾ ಇಲ್ಲ ಇನ್ನೇನ್ ಮಾಡೋದು ಅಂದ್ಬಿಟ್ಟು ಬೇಡ ಬಿಡಿ ಮೇಡಮ್ ಪರವಾಗಿಲ್ಲ ಬಿಡಿ ಮೇಡಮ್ ಅಂದ್ರು ಆದ್ರೂ ನಮ್ಗೆ ಯಾಕೋ ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದಾರೆ ಪಾಪ ಅವ್ರದ್ದು ಇದಿರುತ್ತೆ ಅಲ್ವಾ ಅವ್ರಿಗೂ ಗೊತ್ತಿರಲ್ಲ ಅಲ್ವಾ ಹೆಂಗ್ ಈ ತರ ಆಫ್ ಆಗುತ್ತೆ ಅನ್ನೋದು ಅಂದ್ಬಿಟ್ಟು ನಾವ್ ಎಷ್ಟು ಕೊಡ್ಬೇಕು ಹೇಳಿ ಅಂದ್ರು ಇಲ್ಲ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಕೊಡಿ ಅಂದ್ರು ಸರಿ ಅಂದ್ಬಿಟ್ಟು ನಾವು 300 ಏನೋ ಇತ್ತು ಅವ್ರು ಒಂದು 5 ಕಿಲೋಮೀಟರ್ಸ್ ಕರ್ಕೊಂಡ್ ಬಂದಿಲ್ಲ 5-6 ಕಿಲೋಮೀಟರ್ಸ್ ಕರ್ಕೊಂಡ್ ಬಂದಿಲ್ಲ ಸರಿ ಅಂದ್ಬಿಟ್ಟು ₹100 ಪೇ ಮಾಡಿದ್ವಿ ಅಂಟಿಗೆರಡು ಕಮಲದ ಕಣ್ಣೋಳಿ ಕಮಲದ ಕೈಯಲ್ಲಿ ಹಿಡಿದೋಳಿ ಅದು ಅವಂಟಿ ಸಮಾಜಕ್ಕೂ ಕೇಳಿದ್ರಾ ನೀವು ಸಾಕೆ ಅಂದ್ರೆ ಅದಕ್ಕೆ ತಗೊಂಡು
ಇಷ್ಟು ಕೊಡ್ತೀವಿ ಮನೆಯಲ್ಲ ಒಂದು ಸ್ವಲ್ಪ ಬೇಕನೆ ಅಡಿತವ್ರೆ. ನೀವು ಡಯಲ್ ಮಾಡಿದ ನಂಬರ್ ಸದ್ಯ ಕಾರ್ಯನಿರತವಾಗಿದೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ಅದಕ್ಕೆ ಅವ್ರು ಮುಡ್ಕೊಳ್ತಾ ಇದ್ರು ಹಾಕ್ಬಿಟ್ಟೆ ನಮ್ಗೆ ಹೌದ ಇದ್ಯಾವ್ರೆ ಇದು ಮಾಡಿದೆ ನಮಗೆ ಇದು ಆಗಿಲ್ಲ ಇದು ಮತ್ತೆ ಅದೊಂದು ಮಾಡ್ಕೊಂಡು ಇದು ಇದೆಷ್ಟು ಬೆಳೀತು ಮಳ? ಇದು ಮಳೆ 50 ರೂಪಾಯಿ, ಅದು 50 ನೋಡಿ ಇದು 50 150 150 ಸೊ ಗೈಸ್ ನಾವು ಅವಾಗಲೇ ಒಂದು 7:30 8ಗೆ ಬಂದವನು. 7 o'clock 8:30 ಹಂಗೆ ಬಂದ್ವಿ. 7:30 8 o'clock ಹಂಗೇನೋ ಬಂದ್ವಿ. ಬಂದ ತಕ್ಷಣ ಅಡುಗೆ ಮಾಡಲಿಲ್ಲ, ಅಡುಗೆ ಮಾಡಿ ಊಟ ಮಾಡಿ ನನ್ನ ಮಗಳಿಗೆ ರಾಗಿ ಸರಿ ಮಾಡಿ ಅವಳಿಗೆ ತಿನ್ನಿಸಿ ಇವಾಗ ಎಂಡಿಂಗ್ ಮಾಡ್ತಾಯಿದ್ದೀವಿ. ಹೆಂಗಿತ್ತು ಮಮ್ಮಿ ಶಾಪಿಂಗ್? ಸೂಪರ್ ಆಗಿತ್ತು. ಏನು ನಿಮ್ಮ ಟೂತ್ಪೇಸ್ಟ್ನಲ್ಲಿ ಉಪ್ಪು ಮತ್ತು ನೀರಿದೆಯಾ? ಇಲ್ಲ, ಚಾನ್ಸೇ ಇಲ್ಲ. ಶಾಪಿಂಗ್ ಹೆಂಗಿತ್ತು? ರೇಟ್ಸ್ ಎಲ್ಲ ಹೆಂಗಿತ್ತು? ರೇಸ್ ಎಲ್ಲ ಸೂಪರ್ ಆಗಿತ್ತು. ರೇಸ್ ಎಲ್ಲ ಸೂಪರ್ ಆಗಿತ್ತು. ರೈಸ್ ಅಲ್ಲ ರೇಟು ನಾವು ಎಷ್ಟು ತೊಗೊಂಡಿದ್ದು ನಾವು ಅಮೌಂಟು? 5,000 ತೊಗೊಂಡಿದ್ವಿ. ಅದರಲ್ಲಿ 3,000 ಉಡಿಸ್ ತರಕಾರಿ, ಬರೀ ತರಕಾರಿ, ಹೂವು, ತರಕಾರಿ ತಂದು ಡಿಪ್ರೆಷನ್ ಹೇಳಕ್ಕೂ ಬರಲ್ಲ, ಏನು ವಿಡಿಯೋ ಮಾಡೋಣ. ಹಣ್ಣು ಹೂವಿಗೆ ಎಷ್ಟು? 2,500 ಉಡಿಸು. ಇನ್ನೂ ಐಟಮ್ಸ್ ತೊಗೊಬರ್ಬೇಕು ಗೈಸ್, ನಾಳೆ ನಾವು ಮತ್ತೆ ತರ್ತಾರೆ. ಆದರೂ ಫುಲ್ ಹೆವಿ ರೇಟ್ ಇದೆ. ಏನು ಬರೀ ಎಷ್ಟು? ಒಂದು ಮಾಳಿಗೆ 150 ರೂಪಾಯಿ ಸಾಮಂತಿಗೆ ಹೂವು, ಒಂದು ಮೊಳ ಮಲ್ಲಿಗೆ ಹೂವಿಗೆ 100 ರೂಪಾಯಿ. ಫುಲ್ ಹೆವಿ ರೇಟ್ ಮಾಡಿಬಿಟ್ಟಿದ್ದಾರೆ, ಹೆವಿ ರೇಟ್. ಸೊ ಗೈಸ್ ಇಷ್ಟ ಆಗೈತೆ ಇವತ್ತಿನ ದಿನ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ ನಮಗೆ. ಸಬ್ಸ್ಕ್ರೈಬ್ ಮಾಡಿ ಜರ ಹೇಳು ಜಾಸ್ತಿ ಸಾಕು. ವಾಯ್ಸು ಹೋಗ್ಬಿಟ್ಟೈತಿ ನಿದ್ದೆ. ಬಾಯ್.